ನೋಡಿ, ಮನೆ ಬಾಗ್ಲು ತೆಗ್ದೇ ಇದೆ. ಹೋಗ್ತಿರೋ ಇಲ್ವೋ? ಅಳಿಯಂದ್ರೆ, ಮಾವ, ನನ್ನ ದಯವಿಟ್ಟು ಕ್ಷಮಿಸಿ ಮಾವ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನನ್ನ ದುಡ್ಡು ಕದ್ದಿರನ್ನ ದೃಷ್ಟಿಲಿ ಕೇಳಲಿಲ್ಲ. ಎಲ್ಲರೂ ಕೇಳಿದ್ರ ದುಡ್ಡು ನೋಡಿದ್ರನ್ನ ದೃಷ್ಟಿಲಿ ಕೇಳಿದ್ದು. ಆದರೆ ಅದಕ್ಕೆ ಇಷ್ಟೊಂದು ಒಳಾಡ್ತಾ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಲ್ಲ, ಯಾವ ಮಾತ್ಗೆ ಏನ್ ಅರ್ಥ ಬರುತ್ತೆ ಅಂತ ಕೇಳಿ ತಿಳ್ಕೊಳ್ಳೋದಕ್ಕೆ ನೀವೇನ್ ಚಿಕ್ಕ ಮಗುನಾ? ಹಿಂದೆ ಮುಂದೆ ನೋಡಿ ಮಾತಾಡ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆನೂ ಇಲ್ವಾ ನಿಮ್ಗೆ? ಮಾತಾಡೋದೆಲ್ಲ ಮಾತಾಡಿ ಈಗ ಬಂದು ಸಮಜಾಯಿಷಿ ಕೊಡ್ತಾ ಇದ್ದೀರಾ? ನಿಮ್ಮೆಲ್ರಿಗೂ ನನ್ನ ಮೇಲೆ ಕೋಪ ಇದೆ, ಮಾತಾಡೋ ಹಕ್ಕು ಕೂಡ ಇದೆ. ಅದೇ ರೀತಿ ನನ್ನ ಕ್ಷಮಿಸಿ. ಯಾರಿಗೂ ನೋಯಿಸ್ಬೇಕು, ಅಳಿಸ್ಬೇಕು ಅಂತ ನಾನು ಈ ಥರ ಮಾತಾಡಿಲ್ಲ. ಬಾಯ್ ತಪ್ಪು ಮಾತಾಡಿದ್ದೀನಿ ಅಷ್ಟೇ. ಅವ್ವ, ನನ್ನ ಮನ್ಸರೇ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಮೇಲೆ ಕಳ್ತನದ ಆರೋಪ ಹೊರಿಸ್ಬೇಕಂತ ಆ ಥರ ಮಾತಾಡಿಲ್ಲ. ತಿಳಿದೇ ಮಾತಾಡಿದ್ದೆ. ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ತಪ್ಪಾಗಿದೆ. ಅದಕ್ಕೆ ಪಶ್ಚಾತ್ತಾಪನ ಪಡ್ತಾ ಇದ್ದೀನಿ. ಆದರೆ ದಯವಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬಿಡಿ ಮಾವ. ಅಪ್ಪನು ನೀವು ತುಂಬ ವರ್ಷದಿಂದ ಸ್ನೇಹಿತರು. ಸ್ನೇಹ ಪ್ರೀತಿ ಇರೋ ಕಡೆ ಜಗಳನೂ ಇರುತ್ತಂತೆ. ಅಂದಮೇಲೆ ಅಲ್ಲಿ ಕ್ಷಮೆ ಅನ್ನೋದು ಇರಲ್ವ ಮಾವ? ವಿಷಯ ಗೊತ್ತಾಗ್ತಿದ್ದಂಗೆ ಅಪ್ಪನ ಬಂದು ಕ್ಷಮೆ ಕೇಳ್ತೀನಿ ಅಂತಲೂ ಹೇಳಿದರು. ಆದರೆ ತಪ್ಪು ಮಾಡಿರೋದು ನಾನು ಅಂದಮೇಲೆ ನನಗೆ ಕ್ಷಮೆ ಕೇಳಬೇಕು. ಕಾಲಿಗೆ ಬಿಟ್ಟು ಕ್ಷಮೆ ಕೇಳ್ತೀನಿ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಳಿಯಂದ್ರೆ ಏನ್ ಮಾಡ್ತಾ ಇದ್ದೀರಾ? ಎದುಳಿ ಮೇಲೆ ಇಲ್ಲ ಮಾವ, ನೀನು ನಾನು ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಎದ್ದೇಳಲ್ಲ. ಅಳಿಯಂದ್ರೆ, ಈ ಥರ ನಡ್ಕೊಂಡ್ಮೇಲೆ ಕ್ಷಮಿಸೋದು ಕಷ್ಟನೇ ಮಾವ. ಆದರೆ ಮನ್ಸರೇ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ. ಅಳಿಯಂದ್ರೆ ಹಾಗೆಲ್ಲ ಮಾತಾಡ್ಬಾರ್ದು. ಮಾವ, ಕ್ಷಮಿಸಿದಿರಲ್ವಾ? ನಾನು ಯಾವತ್ತೂ ಕ್ಷಮಿಸಲ್ಲ ಅಳಿಯಂದ್ರೆ.